ವೃತ್ತಾಕಾರವನ್ನು ಹಾಕಬೇಕು. ಅದು ಮಾಡುವಂಥದ್ದು ಅರಿಶಿನ ಪುಡಿ ಆದರೂ ಸರಿ, ಅಥವಾ ರಂಗೋಲಿ ಪುಡಿ ಆದರೂ ಸರಿ, ಅಥವಾ ಅಕ್ಕಿ ಹಿಟ್ಟಾದರೂ ಸರಿ. ಒಂದು ನಕ್ಷತ್ರದ 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಬರೆದು 6 ರೇಖೆ ಇರ್ತಕ್ಕಂಥ ನಕ್ಷತ್ರ, ಒಂದು ವೃತ್ತಾಕಾರ, ವೃತ್ತಾಕಾರದ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಇದಕ್ಕೆ 4 ದಿಕ್ಕುಗಳಲ್ಲೂ 2 ಗೆರೆ ಹಾಕಬೇಕು. ಯಾವುದೇ ತಂತ್ರವನ್ನು ಬರೀಬೇಕಾದ್ರೂ ಯಂತ್ರಕ್ಕೆ ಅದರ ರಕ್ಷಣೆ ಅಂತ ಹೇಳ್ತಾರೆ, ಅದನ್ನು ಬಂಧನ ಅಂತ ಹೇಳ್ತಾರೆ. ಇದರ 4 ದಿಕ್ಕಲ್ಲೂ 4 ದೀಪಗಳು ಇಡಬೇಕು. ಅದರ ದೀಪಗಳನ್ನು ತದನಂತರ ಇಡೋಣ. ಇದರೊಳಗೆ ಇರ್ತಕ್ಕಂಥ ವಸ್ತುಗಳಲ್ಲಿ ಒಂದು ಅರಿಶಿಣದ ವಸ್ತ್ರವನ್ನು ನಾವು ಕೊಟ್ಟಿರ್ತೇವೆ. ಈ ಪ್ರಕಾರವಾದಂತಹ ಅರಿಶಿಣದ ವಸ್ತ್ರ, ಈ ಅರಿಶಿಣದ ವಸ್ತ್ರವನ್ನು ನಕ್ಷತ್ರದ ಮೇಲೆ ಹಾಕಬೇಕು. ಅರಿಶಿಣದ ವಸ್ತ್ರ ನಕ್ಷತ್ರದ ಮೇಲೆ ಹಾಕಬೇಕು. ಅದಾದ ನಂತರ ಗೋಮತಿ ಚಕ್ರ 3 ಚಕ್ರಗಳಿರುತ್ತೆ. ಇದು ಲಕ್ಷ್ಮಿಗೆ ಬಹಳ ವಿಶೇಷವಾದಂಥದ್ದು. ಈ ಗೋಮತಿ ಚಕ್ರವನ್ನು 3 ಭಾಗದಲ್ಲಿ ತ್ರಿಕೋನಾಕಾರವಾಗಿ ಇರ್ತಕ್ಕಂಥದ್ದು. ಗೋಮತಿ ಚಕ್ರ ತ್ರಿಕೋನಾಕಾರದಲ್ಲಿ ಇರ್ತಕ್ಕಂಥದ್ದು. ಅದಾದ ನಂತರ 4 ಕವಡೆಗಳಿರುತ್ತೆ. 5 ಕವಡೆಗಳು. 5 ಕವಡೆ ಅಂದರೆ ಇದು ಲಕ್ಷ್ಮಿಗೆ ಬಹಳ ಪ್ರೀತಿ. ಇದು ಸಮುದ್ರದಲ್ಲಿ ಸಿಗ್ತಕ್ಕಂಥದ್ದು. ಸಮುದ್ರ ರಾಜನ ಮಗಳು ತಾಯಿ ಮಹಾಲಕ್ಷ್ಮಿ. ಲಕ್ಷ್ಮಿ ಹೇಗೆ ಸಮುದ್ರದಲ್ಲಿ ಉದ್ಯೋನ್ಮುಖಳಾದೋ ಹಾಗೆ ಸಮುದ್ರದಲ್ಲಿ ಸಿಗುವಂಥ ಪದಾರ್ಥಗಳು. ಈ ಕವಡೆಯನ್ನು ಕ್ರಮಬದ್ಧವಾಗಿ ನಕ್ಷತ್ರದ ಭಾಗದಲ್ಲೇ ಇರ್ತಕ್ಕಂಥದ್ದು. 6 ರೇಖೆ ನೀವು ನೋಡಿದ್ದೀರಿ ನಕ್ಷತ್ರ. ಇದು 5 ರೇಖೆಗಳಲ್ಲಿ ಇರ್ತಕ್ಕಂಥದ್ದು. ನಾಲ್ಕು ದಿಕ್ಕಲ್ಲಿ 4, ಮಧ್ಯದಲ್ಲಿ 1. ಎಡಮುರಿ ಮತ್ತು ಬಲಮುರಿ. ಈ ಎಡಮುರಿ ಮತ್ತು ಬಲಮುರಿ ಈ ಮೂಲಿಕೆ ಸಹಿತ ಎಡಭಾಗದಲ್ಲೊಂದು, ಬಲಭಾಗದಲ್ಲೊಂದು. ಶ್ರೀಚಕ್ರ ಸಮೇತವಾಗಿರತಕ್ಕಂಥ ಶ್ರೀಯಂತ್ರ, ಇದು ನಾಣ್ಯ, ಲಕ್ಷ್ಮೀ ಕಾಸು ಅಂತಾರಲ್ಲ ಅದು ಮಧ್ಯದಲ್ಲಿ. 4 ಕಮಲಾಕ್ಷಿ ಬೀಜ ಇರುತ್ತೆ. ಕಮಲ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ ಅಂತಕ್ಕಂಥದ್ದಕ್ಕೆ ಈ ಕಮಲಾಕ್ಷಿ ಬೀಜ. ಈ ವಸ್ತುಗಳೆಲ್ಲ ನಾನು ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ಆದರೆ ನೀವು ಮಾರುಕಟ್ಟೆಗೆ ಹೋಗಿ ತಗೊಂಡು ಬರೋದು ಬಹಳ ಕಷ್ಟ ಅಂತ ನಾವು ಇದೆಲ್ಲ ಒಂದು ಕಡೆ ಕ್ರೋಢೀಕರಿಸಿದ್ದೀವಿ. ಕಮಲಾಕ್ಷಿ 4 ದಿಕ್ಕಲ್ಲಿ 4. ನಾಲ್ಕು ದಿಕ್ಕುಗಳಲ್ಲೂ 4. ಇದಾದ ನಂತರ ಬಿಳಿ ಗುಲ್ಗಂಜಿ ಇದೆ. ಇದನ್ನು ಸಹಿತ ಮಧ್ಯದಲ್ಲೇ ಇರ್ತಕ್ಕಂಥದ್ದು. ಮರಳ ಮಾತಂಗಿ, ಮಯೂರ ಸಿಕ್ಕಿ. ಮರಳ ಮಾತಂಗಿ, ಮಯೂರ ಸಿಕ್ಕಿ ಇದು ಮಧ್ಯದಲ್ಲೇ ಇರ್ತಕ್ಕಂಥದ್ದು. ಈ ಮರಳ ಮಾತಂಗಿ ಇದೆಯಲ್ಲ, ಇದಕ್ಕೆ ಪುರುಷಲಿಂಗ ಬೀಜ ಅಂತಾರೆ. ಸಂತಾನಕ್ಕೂ ಅಭಿವೃದ್ಧಿಗೂ ದಾರಿಯಾಗುತ್ತೆ. ಈ ಮರಳು ಮಾತಂಗಿ ಎಂತಹ ಕಷ್ಟಗಳಿಂದ ಸಹಿತ ಆ ಕಷ್ಟಗಳಿಂದ ಬೇಗ ಅದನ್ನು ಮುಕ್ತಿಪಡಿಸುತ್ತೆ. ಮರಳು ಮಾತಂಗಿ ಒಂದು ಚಿಟಿಕೆ ದೃಷ್ಟಿ ತೆಗೆದು ಆಚೆ ಹಾಕಿದರೆ ಎಂಥ ದೃಷ್ಟಿದೋಷ ಇದು ದೂರ ಆಗುತ್ತೆ. ಅಂತಹ ಅದ್ಭುತವಾದಂಥದ್ದು ಮರಳು ಮಾತಂಗಿ. ಮಾತಾಡೋ ಮಧ್ಯದಲ್ಲಿ ಒಂದು ಫ್ಲೈಟ್ ಹೋಯ್ತು ಅಂದರೆ 1 ನಿಮಿಷ ನಿಲ್ಲಿಸ್ಬೇಕು ನಾವು. ಯಾಕೆಂದರೆ ನನ್ನ ಫ್ಲೈಟ್ ಹೋಗೋ ಸಮಯದಲ್ಲಿ ನಾನು ಮಾತು ನಿಮಗೆ ಅನ್ಸಕ್ಕೆ ಆಗೋದಿಲ್ಲ. ಅಂದರೆ ವಿಘ್ನೇಶ್ವರನ ಮದುವೆಗೆ 108 ವಿಘ್ನ ಅಂತಾರಲ್ಲ, ಹಾಗೆ ಒಂದು ಒಳ್ಳೇದು ಮಾಡ್ಬೇಕಾದ್ರೆ 108 ವಿಘ್ನಗಳಿದೆ. ಆ ವಿಘ್ನಗಳನ್ನೆಲ್ಲ ತಪ್ಪಿಸ್ಕೊಂಡ್ರೆ ಇದು
ಈಗ ನೀವು ನೋಡ್ತಿರ್ತಕ್ಕಂಥದ್ದೇ ಅದ್ಭುತವಾದಂಥ ಶ್ರೀಯಂತ್ರ. ಈ ಯಂತ್ರದ ಒಳಗಡೆ ವನಸಿರಿಗಳಿದೆ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಯಂತ್ರ ದಾರ ಮತ್ತು ಭುಜಪತ್ರೆಯ ಮಧ್ಯದಲ್ಲಿರ್ತಕ್ಕಂತಹ ವನಸಿರಿಗಳ ವನಮೂಲಿಕೆಗಳಲ್ಲಿ ಏನಿದೆ ಅಂಶ, ಇದು ಸಂಪೂರ್ಣವಾಗಿ ಇಷ್ಟೊತ್ತು ನೋಡಿದ್ದಲ್ಲ, ಈಗ ನೀವು ನೋಡ್ತಾ ಇರೋದೇ ಕರೆಕ್ಟ್. ಇದು ನೀವು ಹೇಗೆ ಅನುಷ್ಠಾನ ಮಾಡ್ತಿರೋ, ಯಾವ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರೋ, ಸಂಪೂರ್ಣವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದರಲ್ಲಿ ದೈವಾಂಶ ಸಂಭೂತನಾಗಿ ದೇವರನ್ನ ಕಾಣಬಹುದು. ನೀವು ಯಾವ ದೇವರೇ ಇರಲಿ, ನಿಮ್ಮ ಮನೆ ದೇವರು ಯಾವುದೇ ದೇವರಾದರೂ ನಿಮ್ಮ ಮನೆ ದೇವರ ಹೆಸರನ್ನು 11 ಸರ್ತಿ ಹೇಳಿಕೊಂಡು ಈ ಒಂದು ಯಂತ್ರವನ್ನ ಮಧ್ಯದಲ್ಲಿ ಆ ಶ್ರೀಯಂತ್ರ ನಾಣ್ಯ ಇಟ್ಟಿದ್ರಲ್ಲ ಅಲ್ಲಿಡಬೇಕು. ಈಗ 4 ದೀಪಗಳನ್ನು 4 ದಿಕ್ಕಲ್ಲಿಡಬೇಕು. ನಾಲ್ಕು ದಿಕ್ಕಲ್ಲಿ 4 ದೀಪ. ನಾಲ್ಕು ದಿಕ್ಕಲ್ಲಿ 4 ದೀಪ ಆಯಿತು. ಈಗ ನಿಮ್ಮ ಉಂಗುರದ ಬೆರಳು ನಿಮ್ಮದು, ನಂದಲ್ಲ, ನಿಮ್ಮ ಉಂಗುರದ ಬೆರಳು ಅಂದ್ರೆ ಇದು. ಈ ಉಂಗುರದ ಬೆರಳನ್ನ ಆ ಮಧ್ಯದಲ್ಲಿರ್ತಕ್ಕಂತಹ ಯಂತ್ರದ ಮಧ್ಯದಲ್ಲಿ ಇಡಬೇಕು. ಹುಷಾರು, ಬಿಸಿ ನೋಡ್ಕೊಳ್ಬೇಕು. ದೀಪ ಸ್ವಲ್ಪ ದೂರ ಇಡಿ. ಇವರು ಬತ್ತಿ ಎಲ್ಲ ಸಣ್ಣ ಸಣ್ಣ ನಂತರ ಸಣ್ಣಗೆ ಬತ್ತಿ ಹಾಕ್ತಿರ್ತಾರೆ. ಸಣ್ಣ ಬತ್ತಿ ಹಾಕ್ಬೇಕು, ಇನ್ನೂ ಸ್ವಲ್ಪ ದಪ್ಪದ ಹಾಕ್ತಿರ್ತಾರೆ ಅಲ್ವಾ. ಇಷ್ಟು ದಪ್ಪ ಆದರೆ ಬಿಸಿ ತೆಗೆದುಬಿಡುತ್ತೆ. ಹೆಣ್ಣು ಮಕ್ಕಳು ಭಾಳ ಜೋಪಾನ. ನಿಮ್ಗೇನು ಬಿಸಿಲು ಏನು ತಗೊಳಿದ್ರು ನೀವು ಏನಪ್ಪ ಅಂದರೆ ಮಾಡೋದು ಕ್ರಮೋತ್ ಮಾಡಬೇಕು. ಅದಕ್ಕೋಸ್ಕರ ಮಧ್ಯದಲ್ಲಿ ಉಂಗುರದ ಬೆರಳು ಇಟ್ಟು ಎಲ್ಲ ಒಂದು ನಾನು ಹೇಳ್ಬಿಟ್ಟು ಅಂತ ಹೇಳಿ, ಓಂ ಶ್ರೀಂ ಐಂ ಶ್ರೀಂ ಕ್ಲೀಂ ಶ್ರೀಂ ಸೌಹು. ಓಂ ಶ್ರೀಂ ಐಂ ಶ್ರೀಂ ಕ್ಲೀಂ ಶ್ರೀಂ ಸೌಹು. ಓಂ ಶ್ರೀಂ ಐಂ ಶ್ರೀಂ ಕ್ಲೀಂ ಶ್ರೀಂ ಸೌಹು. ಈ ಪ್ರಕಾರವಾಗಿ 54 ಸರ್ತಿ ಹೇಳಬೇಕು. ಹೇಳಿದ ಮೇಲೆ ಆ ಉಂಗುರದ ಬೆರಳನ್ನು ಸೀದಾ ನಿಮ್ಮ ಬಲಗಣ್ಣು ಎಡಗಣ್ಣು ಮುಟ್ಟಿಸ್ಕೋಬೇಕು. ಅದಾದ ನಂತರ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಹೋಗಿ ಆ ಉಂಗುರದ ಬೆರಳನ್ನು ಮುಟ್ಟಿಸ್ಬೇಕು. ಅಲ್ಲಿ ಲಕ್ಷ್ಮಿ ಬರೋದಾಗ, ನಿಮ್ಮ ಆರೋಗ್ಯ ವೃದ್ಧಿಯಾದಾಗ, ವಾಸ್ತುಗೃಹದಲ್ಲಿ ಇದನ್ನು ನಡೆಸಿದಾಗ ಏನೇ ನೆಗೆಟಿವ್ಸ್ ಇದ್ರು, ಯಾವುದೇ ಒಂದು ದೋಷಗಳಿದ್ರು ಎಲ್ಲವೂ ದೂರ ಆಗುವಂಥದ್ದು ಅದ್ಭುತವಾದಂಥ ತಂತ್ರ. ಈ ತಂತ್ರಸಾರವನ್ನು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಸಮಯ ಯಾವುದೂ ಇಲ್ಲ. ಯಾವಾಗ ನೀವು ಮಾಡಿದ್ರು ಇಮ್ಮಿಡಿಯೇಟ್ಲಿ ನಿಮಗೆ ಕೆಲಸ ಆಗುತ್ತೆ. ಇದನ್ನು ಎಷ್ಟು ಕ್ರಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ನೀವು ಮಾಡ್ತೀವಿ ಅಷ್ಟೇ ಒಳ್ಳೆಯದನ್ನು ಕಾಣ್ತೀವಿ. ಇದರ ನೈವೇದ್ಯಕ್ಕೇನು ಒಂದು ಹನಿ ಜೇನುತುಪ್ಪ, 1 ಚಿಟಿಕೆ ಬೆಲ್ಲ, 1 ಚಿಟಿಕೆ ಸಕ್ಕರೆ, ಏನೂ ಇಲ್ಲ ಅಂದರೆ 1 ಚಿಟಿಕೆಯಷ್ಟು ಅಕ್ಕಿನ ದೇವರು ತೋರಿಸಿ ಅದನ್ನು ಪಕ್ಷಿಸಬೇಕಾಗುತ್ತೆ. ಜೇನುತುಪ್ಪ ಸಿಗ್ತಾ ಅದನ್ನು ನೀವು ಒಂಚೂರು ಆಹಾರವಾಗಿ ತಗೊಳ್ಳಿ. ಬೆಲ್ಲ ಸಿಗ್ತಾ ಇರುವೆ ಹುಡುಗ ಹಾಕಿ, ಅಥವಾ ಏನೋ ಒಂದು ಸಿಹಿ ಪದಾರ್ಥ ಇದ್ದ ದೇವರು ಹೇಳಿ ಮಕ್ಕಳಿಗೂ ನಿಮಗೂ ಎಲ್ಲರೂ ತಗೊಳ್ಳಿ. ಇದನ್ನು ಕ್ರಮಬದ್ಧವಾಗಿ ಮಾಡಿ. ಈ ಬೀಜಾಕ್ಷರಿ ಮಂತ್ರ ಇದನ್ನು ಕ್ರಮಬದ್ಧವಾಗಿ ನೀವು ಮಾಡಿ ಅನುಕೂಲವನ್ನು ಸಿದ್ಧಪಡಿಸೋದು. ಇದೆಲ್ಲ ಆದಮೇಲೆ ಸಂಪೂರ್ಣವಾಗಿ ಎಲ್ಲವನ್ನು ಒಂದು ಕಡೆ ಸೇರಿಸಿ ಇದೇ ದಾರದಿಂದ ಒಂದು ಗಂಟು ಕಟ್ಟಿ, ಎಲ್ಲ ಆದ ನಂತರ ದೀಪಗಳನ್ನು ದೂರದಲ್ಲಿಟ್ಟು ಆ ದೀಪಗಳನ್ನು ದೂರದಲ್ಲಿಡಬೇಕು. ಆ ವಸ್ತ್ರವನ್ನು ಒಂದು ಮುಡಿ ಕಟ್ಟಬೇಕು. ಅಂದರೆ ಒಂದು ಗಂಟು ಕಟ್ಟುವುದು, ಗಂಟು ಕಟ್ಟೋದು ಅಂತಾರೆ, ಮುಡಿ ಕಟ್ಟೋದು ಅಂತಾರೆ, ನೋಡ್ಕೊಳ್ಳಿ. ಈ ಯಂತ್ರವನ್ನು ಗಂಟು ಕಟ್ಟುವಾಗ ಕೈ ಜಾರಿ ತಲೆಬಿಡಬಾರದು. ಜೋಪಾನ ಅಲ್ಲಿ ಏನು ಮಾಡಿದ್ದೀವಿ ಆ ಗಂಟಕ್ಕೆ ಹಾಗೆ ತೆಗಿಬೇಕು. ಗಂಟು ಕಟ್ಟಿದ ನಂತರ ನೋಡಿ ಈ ಸಂಪೂರ್ಣ ಸಿದ್ಧಿಯಾಗಿದೆ. ಬೀಜಾಕ್ಷರಿ ಮಂತ್ರ ಇದರಲ್ಲಿದೆ. ನೀವು ಶ್ರದ್ಧೆಯಿಂದ ಮಾಡಿರತಕ್ಕಂಥ ಪೂಜಾನುಷ್ಠಾನದ ಫಲ ಇಲ್ಲಿದೆ. ಇದನ್ನು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಇದನ್ನು ಕಟ್ಟಬೇಕು. ಒಂದು ಮಳೆ ಹೊಡಿಬೇಕು. ಇದನ್ನು ಇನ್ನೂ ಸ್ವಲ್ಪ ಜೋಪಾನ ರೆಡಿ ಮಾಡ್ಕೋಬೇಕು. ಇದನ್ನೇ ತೆಗೆಸ್ತಾರೆ, ಅಥವಾ ಇದಕ್ಕೆ ಮತ್ತಷ್ಟು ದಾರದಿಂದ ಅದನ್ನು ಜೋಪಾನ ಹಾಕಬೇಕು. ಆದರೆ
ಇದು ಹಾಕಿರ್ತಕ್ಕಂಥದ್ರ ಮೇಲೆ ಯಾರ ಕಣ್ಣು ಬೀಳಬಾರ್ದು. ಎಲ್ಲರ ಕಣ್ಗಳಿಂದ ದೂರ ಇಡಲಿಕ್ಕೆ ಇದು, ನಮ್ಮ ಗ್ರಾಹಕತೆಗಳು ಸರಿ ಹೋಗಲಿಕ್ಕೆ ಇದು. ಆದರೆ ಇದು ಯಾರ ಕಣ್ಣಿಗೂ ಬೀಳಬಾರ್ದು. ಹಾಗಿದ್ರೆ ಏನು ಮಾಡಬೇಕು? ಪ್ರಧಾನ ದ್ವಾರಿಗೆ ಕಟ್ಟಬೇಕು, ಮುಂದ್ಗಡೆ ಇದ್ರ ಮೇಲೆ ಒಂದು ಫೋಟೋ ಹಾಕಬೇಕು. ನಿಮ್ಮ ಮನೆ ದೇವ್ರ ಫೋಟೋ, ನಿಮ್ಗೆ ಇಷ್ಟವಾಗಿರೋ ದೇವ್ರ ಫೋಟೋ ಅಥವಾ ಆಂಜನೇಯ ಸ್ವಾಮಿ ಫೋಟೋನ ಇದ್ರ ಮುಂದೆ ಹಾಕ್ಬಿಟ್ರೆ ನೀವು ನೋಡೋರಿಗೆ ಏನಪ್ಪ ಅಂದ್ರೆ ಆಂಜನೇಯ ಸ್ವಾಮಿ ಫೋಟೋ ಮಾತ್ರ ಇರುತ್ತೆ, ಅದರ ಒಳಗಡೆ ಈ ಶಕ್ತಿ ಇರುತ್ತೆ. ಯಾರು ಒಳಗಡೆ ವಿಷ ತಗೊಂಡು ಬಂದರೂ ಬಿಡೋದಿಲ್ಲ, ಯಾರ ಮನೆಗೆ ತಂತ್ರಸಾರ ಮಾಡ್ಕೊಂಡು ಬಂದರೂ ಬಿಡೋದಿಲ್ಲ. ನೀವೆಲ್ಲ ದಾರಿಯಲ್ಲಿ ದಾಟಿದ್ರು ಸಹಿತ ಮನೆ ಒಳಗೆ ಸೀದಾ ಬರ್ಲಿಕ್ಕೆ ಆಗಲ್ಲ, ಮೈಯೆಲ್ಲ ಬೆವರು ಕಿತ್ಕೊಂಡ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಹೋಗ್ಬೇಕು, ಕೈಗಾತ್ರ ಹೋಗಬೇಕು, ಪ್ರಾರ್ಥನೆ